ಗ್ರಾಮದ ಶಾಲೆಗೆ ನಾವು ಇಂಗ್ಲಿಷ್ ಮೀಡಿಯಂ ಅನ್ನ ತರುತ್ತಿದ್ದೇವೆ. ಇಲ್ಲಿ ಕೂಡ ಸರ್ಕಾರಿ ಶಾಲೆಯಲ್ಲಿ ಕೂಡ ಒಂದು ಉತ್ತಮವಾದ ಇಂಗ್ಲಿಷ್ ಅನ್ನ ತಿಳಿಪಡಿಸಲಿಕ್ಕೆ ಸಹಕಾರವನ್ನು ಮಾಡ್ತೇವೆ ಅಂತ ಹೇಳಿದಂತ ನಮ್ಮ BRC ಸರ್ ಆಲಪ್ಪ ಸರ್ ಅವರು ಹೇಳಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಮತ್ತು STMC ಪರವಾಗಿ ಧನ್ಯವಾದಗಳು ಸರ್. ಹಾಗೆ ಮುಂದೆ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂತ ತಿರುಮಲ್ ಸರ್ ಅವರು ಬಂದು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ತಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ ಸರ್. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವಂತ STMC ಅಧ್ಯಕ್ಷರಾದ ಹನುಮೇಶ್ವರೇ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ಆಲ್ಮೂರ್ತಿ ಸರ್ ಅವರೇ ಹಾಗೂ ಕ್ಷೇತ್ರ ಅಧಿಕಾರಿಗಳಾದ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ STMC ಸದಸ್ಯರೇ ಹಾಗೂ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರೇ ಹಾಗೂ ಎಲ್ಲ ಶಿಕ್ಷಕರ ಬಂಧುಗಳೇ ಮತ್ತು ಎಲ್ಲ ನಿವೃತ್ತ ಶಿಕ್ಷಕ ವರ್ಗದವರೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ಊರಿನ ಎಲ್ಲ ಗ್ರಾಮಸ್ಥರೇ, ಈ ಸಂಜೆಯ ಕಾರ್ಯಕ್ರಮ ಇದು ನಮ್ಮ ವೇದಿಕೆಯ ಕಾರ್ಯಕ್ರಮ ಅಲ್ಲದು. ನಾವು ವೇದಿಕೆಯಾಗಿ ಮಾತಾಡೋಕೆ ಇಲ್ಲಿ ಟೈಮ್ ಇಲ್ಲ. ಎಲ್ಲ ಮಕ್ಕಳು ಅವರು ಡ್ಯಾನ್ಸ್ ಮಾಡಲಿಕ್ಕೆ ಪೋಷಕರು ಭಾಳ ಉತ್ಸಾಹದಿದ್ದಾರೆ. ಈಗ ನಾವು ಹೆಚ್ಚಿಗೆ ಮಾತಾಡಲ್ಲ, ಎರಡೆರಡು ಮಾತು ಮಾತಾಡಿ ಮುಗಿಸ್ತೇನೆ. ಈಗ ಸರ್ ಹೇಳಿದಾಗ ನಮಗೆ ಆಲ್ರೆಡಿ ಈಗ ನಮ್ಮಲ್ಲಿ ಈಗ ಈ ಸೊಕ್ಕೆ ಹೋಬಳಿ ಇದು ಹೋಬಳಿ ಕೇಂದ್ರ ಆದರೂ ಒಬ್ಬ ಟೀಚರ್ ಇಲ್ಲಿ ನಮಗೆ ಸಮಸ್ಯೆ ಇದೆ. ಅಂದರೆ ಸುಮಾರು ಇಲ್ಲಿ 4 ಶಾಲೆಗಳಿದ್ದಾವೆ. 4 ಶಾಲೆಗಳದ್ದು ಒಬ್ಬ ಟೀಚರ್ಗಳು ಸಮಸ್ಯೆ ಇದೆ. ಆದ್ರೆ ನಮ್ಮ ಇಷ್ಟನಂತ ಬಸವಣ್ಣ ಮೇಷ್ಟ್ರು ಇನ್ನೇನು ಬಸವಣ್ಣ ಮೇಷ್ಟ್ರು ಮೇಗೆ ಅವ್ರು ಒಗ್ಗರಂತಿಗೆ ಮುಂದೆ ಏನು ನಮ್ಮ ಸಮಸ್ಯೆ ಅಂತ ಯಾರು ಹೇಳ್ಬಿಟ್ರು ಅವ್ರು ಬಸವಣ್ಣ ಮೇಷ್ಟ್ರು ನಾವು ಮೇವು ಇಕ್ಕಿನಪ್ಪ ಮತ್ತೆ ಮುಂದೆ ನೋಡ್ರಿ ಏನು ನೋಡ್ಕೇಳ್ರಿ ಅಂತಾರೆ. ಈಗ ಅದಕ್ಕೆ ನಮ್ಮ ಮೊನ್ನೆ CS ಸರ್ ಬಂದು ಸರ್ ತಗೊಂಡು ಮಾತಾಡಿ ಆಲಪ್ ಸರ್ಗೆ ಅದನ್ನ ವಿಚಾರ ಮಾಡಿವಿ. ನಮಗೇನಿಲ್ಲ ಅವ್ರು ಏನು ಜೂನ್ ತಿಂಗಳಷ್ಟೊತ್ತಿಗೆ ಯಾರೊಬ್ರು ಡೆಪ್ಯುಟೇಷನ್ಗೆ ಕೊಟ್ಟರೆ ಒಳ್ಳೆಯದು ಅಂತ ಅವರಲ್ಲಿ ಒಂದು ಮನವಿಯನ್ನು ಮಾಡ್ಕೊಂತೀವಿ. ಅದೇ ರೀತಿ ಅವರು ಈಗ ನಮ್ಮ ಊರಿಗೆ ಕಾಲೇಜ್ ವಿಚಾರವಾಗಿ ಆಲಪ್ ಸರ್ ಮತ್ತೆ ನಮ್ಮ ಆಲಪ್ಪ ಸರ್ ಆಲ್ಮೂರ್ತಿ ಸರ್ ಬಹಳ ಉತ್ಸವಕ್ಕೆ ಹೋರಾಟ ಮಾಡಿ ಕಾಲೇಜನ್ನು ನಾವು ತರಲಿಕ್ಕೆ ನಾವು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಊರಿನ ಗ್ರಾಮಸ್ಥರು ಅದ್ರಾಗ ನಮ್ಮ STMC ಸದಸ್ಯರ ಮಾರಪ್ಪ ನಾಯ್ಕು ಅವರು ಬಹಳ ಉತ್ಸವಕ್ಕಾಗಿ ಮಾರಪ್ಪರು ಬಹಳ ಇದಾಗಿ ಕಾಲೇಜ್ ಬಗ್ಗೆ ಬಹಳ ಅತ್ಯುತ್ತಮವಾಗಿ ಮಾತಾಡಿ ಅದ್ರ ಬಗ್ಗೆ ನಾವು ಗಮನ ಕೊಟ್ಟು ಕಾಲೇಜ್ ತರಲಿಕ್ಕೆ ಜೂನ್ ತಿಂಗಳಿಗೆ ಸ್ಟಾರ್ಟ್ ಮಾಡ್ಬೇಕಂತ ಅದಕ್ಕೆ MLA ಸಹ ನಾವು ಒತ್ತಾಯ ಹೇಳ್ಯಾರ. ಅದನ್ನ ಮಾಡೇ ಮಾಡ್ತೀವಿ ಅಂತ ಹೇಳ್ತೇವೆ. ಅದ್ರಾಗೂ ಈಗ ಪೋಷಕರು ಈಗ ಒಂದು ಬೇಡಿಕೆ ಇದೆ. ಈಗ ಆಲಪ್ ಸರ್ಗೆ ಅಂದ್ರೆ 8ನೇ ಕ್ಲಾಸು ಇಲ್ಲಿಗೆ ಬೇಕು ಅಂತ ಒಂದು ಬೇಡಿಕೆ ಇಟ್ಟಾರೆ. ಅದ್ರ ಬಗ್ಗೆ ನೆಕ್ಸ್ಟ್ ಅವ್ರು ಏನು ಉತ್ತರ ಹೇಳ್ತಾರ ಕೇಳ. ಈಗ ನಾವು ಬೇಕೇ ಬೇಕು ಅಂತ ಕೇಳ್ಬೋದು, ಆದ್ರೆ ಅದನ್ನ ಅವ್ರು ಕೊಡಕ್ಕೆ ಅಧಿಕಾರ ಅವರೇನಲ್ಲ. ಅವ್ರ ಉನ್ನತ ಮಟ್ಟದ ಅಧಿಕಾರ, ರೆಕಾರ್ಡ್ಸು, ಫೈಲು ಅದಕ್ಕೆಲ್ಲ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಮುಖಾಂತರವಾಗಿ ಅದು ಮೂವ್ ಮಾಡೋದು ಒಂದರಿಗೆ ಕೇಳಿಕೊಂಡೆ ಕೊಡೋಕ್ಕಲ್ಲ. ಅದು ಆಲಪ್ ಸರ್ ಈಗ ಅವ್ರು ಮಾತಾಡೋಣ. ಅದರಂತೆ ನಿವೃತ್ತ ಶಿಕ್ಷಕರು ನಮಗೆ ನಾನು ಈ ಮಟ್ಟಕ್ಕೆ ಇಲ್ಲಿ ಬೆಳೆಯ ಕಾರಣ ನಮ್ಮ ಪತ್ರೇಶ್ ಸರ್, ನಾವು ಅವ್ರ ಕೈಯಲ್ಲಿ ಓದಿ ನಾನು ಭಾಳ ಚಿಕ್ಕನಿದ್ದೆ. ಅವರಲ್ಲಿ ಓದಿ ಅವರ ಹೊಡೆತ ತಿಂದು ಇಷ್ಟೆಲ್ಲ ಸಮಸ್ಯೆ ಅನುಭವಿಸಿ ಈ ಸ್ಥಾನಕ್ಕೆ ನಾನು ನಿಂತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಮತ್ತು ಈಗ ಪೋಷಕರು ತಮ್ಮ ಮಕ್ಕಳನ್ನ ಈ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡ್ಬೇಕಂತ ಕೇಳ್ತೇನೆ. ಯಾಕಂದ್ರೆ ಶಿಕ್ಷಣ ಬೇಕು. ಶಿಕ್ಷಣದಲ್ಲಿ ಏನೂ ಮಾಡೋಕ್ಕಲ್ಲ. ಆಸ್ತಿ ಮಾಡ್ಬೋದು, ದುಡ್ಡು ಮಾಡ್ಬೋದು, ಏನ್ ಬೇಕಾದ್ರೂ ನೀವು ಗಳಿಸ್ಬೋದು. ಆದ್ರೆ ಶಿಕ್ಷಣ ಸಿಗೋದು ಬಹಳ ಕಷ್ಟ. ಅಂತ ಸಂದರ್ಭದಲ್ಲಿ ಇಂಥ ದೊಡ್ಡ ಮಾದರಿ ಶಾಲೆ ಇದೆ. ಅದಕ್ಕೆ ಗ್ರಾಮಸ್ಥರು ಮತ್ತು ಊರಿನ ಎಲ್ಲರೂ ಮತ್ತು STMC ಸದಸ್ಯರು ಪ್ರತಿಯೊಬ್ಬರು ಸಹ ಸಹಕಾರ ಮಾಡಿದ್ರೆ ಮಾತ್ರ ಶಾಲೆ ಒಂದು ಬೆಳವಣಿಗೆ ಆಗ ಸಾಧ್ಯ ಅಂತ ನಾನು ಈ ನಿಟ್ಟಿನಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿ ಶಿಕ್ಷಕರು ಎಲ್ಲರೂ ಬಂದರೆ ಶಿಕ್ಷಕರು ಬಂದವರಿಗೆ ಅವ್ರು ಯಾವುದೇ ರೀತಿ ತೊಂದರೆ ಕೊಡದಂಗೆ ನಾವು ಎಲ್ಲರೂ ಸೇರಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟರು ಮಾತ್ರ ಒಂದು ವ್ಯವಸ್ಥಿತವಾಗಿ ನಡೆಯಕ್ಕೆ ಸಾಧ್ಯ ಅಂತ ನಾವು ಅಂದ್ಕೊಂಡಿದ್ದೀವಿ. ಇಷ್ಟೇಳಿ ನಾನು ಮಾತನ್ನು ಮುಗಿಸ್ತೇನೆ. ಸೌಲಭ್ಯಗಳನ್ನ ಕೇಳಿ ನಮಗೆ ಈ ಸೌಲಭ್ಯಗಳನ್ನ ನೀಡಿ ಅಂತ ಕೇಳಿದಂತ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ತಿರುಮಲ್ ಸರ್ ಅವರಿಗೆ ಧನ್ಯವಾದಗಳು ಸರ್. ನೂರಾರು ಕನಸಿನ ಪುಸ್ತಕವೇ ಹೆಗಲಿಗೇರಿಸಿ ಆತ್ಮವಿಶ್ವಾಸದ ಸಮವಸ್ತ್ರ ಧರಿಸಿ ನವಗೆಳೆತನದ ಜಡೆಯ ಎಳೆಸಿ ಹೊಸದೊಂದು ಚೇತನದೊಂದಿಗೆ ಪುಟ್ಟ ನಗುವಿನೊಂದಿಗೆ ಸರ್ಕಾರಿ ಶಾಲೆಗೆ ಸೇರುವ ಎಲ್ಲ ಮುದ್ದು ಮಕ್ಕಳಿಗೂ ಕೂಡ ಹರಿಸಿ ಹಾರೈಸಿ ನಮ್ಮ ಇಂಗ್ಲಿಷ್ ಮೀಡಿಯಂ ಅನ್ನ ನೀಡಿದಂತ ಎಲ್ಲ ನಮ್ಮ ಶಿಕ್ಷಣ ಇಲಾಖೆಯವರಿಗೂ ಕೂಡ ಧನ್ಯವಾದಗಳನ್ನು ನೀಡುತ್ತಾ ಪ್ರತಿ ವರ್ಷದ ಕಾರ್ಯನಿರ್ವಹಣಾ ವರದಿಯನ್ನು ಓದಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕರಾದಂತ ಶ್ರೀಯುತ ಮಾಂತೇಶ್ ಸರ್ ಅವರು 1 ವರ್ಷದ ವರದಿಯನ್ನ ಓದಲಿದ್ದಾರೆ.
ಎಲ್ಲರಿಗೂ 2024ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವದ ಎಲ್ಲ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಈ ವರ್ಷದ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಮಹಾತ್ಮ ಗಾಂಧೀಜಿಯವರು ಭಾರತದ ಭವಿಷ್ಯದ ತರಗತಿಯು 4 ಗೋಡೆಯ ಮಧ್ಯೆ ಉದ್ಭವಿಸುತ್ತಿದೆ. ಮಕ್ಕಳಿಗೆ ಮೂಲ ಶಿಕ್ಷಣ ಸಿಗಬೇಕು ಎಂದಿದ್ದಾರೆ. ಹಾಗೆಯೇ ಹಲವಾರು ಶಿಕ್ಷಣ ತಜ್ಞರು ರೂಸೋ, ಅರಿಸ್ಟಾಟಲ್, ಪ್ರೋಬೆಲ್, ಮಾರಿಯೋ ಮಾಂಟೆಸರಿ ಇವರ ಅಭಿಪ್ರಾಯದಂತೆ ಮಕ್ಕಳ ಮನಸ್ಸು ಹೂವಿನಂತಿದ್ದು ಶಿಕ್ಷೆರಹಿತ ಶಿಕ್ಷಣ ನೀಡಬೇಕು ಎನ್ನುವಂತೆ ನಮ್ಮ ಶಾಲೆಯಾದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸೊಕ್ಕೆ ಇಲ್ಲಿನ ಮಕ್ಕಳಿಗೆ ಮೌಲ್ಯಾಧಾರಿತ ಗುಣಾತ್ಮಕ ಶಿಕ್ಷಣ ನೀಡಲಾಗುತ್ತಿದೆ. ಈ ಶಾಲೆಯು 1902ನೇ ಇಸ್ವಿಯಲ್ಲಿ ಪ್ರಾರಂಭವಾಯಿತು. 2014ನೇ ಇಸ್ವಿಯಲ್ಲಿ ಶತಮಾನೋತ್ಸವವನ್ನು ಆಚರಿಸಲಾಯಿತು. ಈ ಶಾಲೆಯು ಖೋ-ಖೋ ಆಟ ಸ್ಪರ್ಧೆಯಲ್ಲಿ ಹಲವಾರು ವರ್ಷ ತಾಲೂಕು, ಜಿಲ್ಲಾ, ವಲಯ ಮಟ್ಟದಲ್ಲಿ ಹೆಸರು ಗಳಿಸಿದೆ. ಹಾಗೆಯೇ ಹಲವಾರು ಬಾರಿ ರಾಜ್ಯ ಮಟ್ಟದಲ್ಲೂ ಹೆಸರು ಗಳಿಸಿದೆ. ಈ ಶಾಲೆಯಲ್ಲಿ ಓದಿದ ಲಕ್ಷಾಂತರ ವಿದ್ಯಾರ್ಥಿಗಳಲ್ಲಿ ಹಲವಾರು ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ದೇಶ ವಿದೇಶಗಳಲ್ಲಿ ನೆಲೆಸಿದ್ದಾರೆ, ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ, ರಾಜಕಾರಣಿಯಾಗಿದ್ದಾರೆ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಛಾಪು ಮೂಡಿಸಿದ್ದಾರೆ ಎಂಬ ವಿಷಯವನ್ನು ತಮ್ಮೆಲ್ಲರಿಗೂ ತಿಳಿಸಲು ಸಂತೋಷವಾಗುತ್ತಿದೆ. ಸದ್ಯ ಈ ಶಾಲೆಯಲ್ಲಿ 238 ವಿದ್ಯಾರ್ಥಿಗಳಿದ್ದು 7 ಜನ ಶಿಕ್ಷಕಿಯರು, ಒಬ್ಬರು ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ 2023-24ನೇ ಸಾಲಿನ ವಾರ್ಷಿಕ ಶೈಕ್ಷಣಿಕ ವರದಿಯನ್ನು ಮಂಡಿಸಲು ಸಂತೋಷವಾಗುತ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಮೇ 31, 2023ರಂದು ಈ ಶಾಲೆಯ ಪ್ರಾರಂಭೋತ್ಸವ. ರಂಗೋಲಿ ಬಿಡಿಸಿ, ಸಿಹಿ ಹಂಚಿ, ತಳಿರು ತೋರಣಗಳಿಂದ ಪ್ರಾರಂಭಿಸಲಾಯಿತು. ನಂತರ ಶಾಲಾ ಪೂರ್ವ ತಯಾರಿ, ದಾಖಲಾತಿ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನಂತರ ಮತದಾನ ಪ್ರಕ್ರಿಯೆಯ ಮೂಲಕ ಶಾಲಾ ಸಂಸತ್ತು ರಚಿಸಲಾಯಿತು. ಶಾಲಾ ಮುಖ್ಯಮಂತ್ರಿಯಾಗಿ ಸಪ್ತಗಿರಿ 7ನೇ ತರಗತಿ, ಉಪಮುಖ್ಯಮಂತ್ರಿಯಾಗಿ ಸೃಷ್ಟಿ 7ನೇ ತರಗತಿ ಆಯ್ಕೆಗೊಂಡರು. ತದನಂತರ ಜೂನ್ ತಿಂಗಳ ಮೊದಲ 15 ದಿನಗಳು ಸೇತುಬಂಧ ಶಿಕ್ಷಣ ಹಾಗೂ ವಾರ್ಷಿಕ ಪಾಠ ಯೋಜನೆಯಡಿ ನಿಗದಿಪಡಿಸಿದಂತೆ ಶೇಕಡ 10 ಪಠ್ಯವಸ್ತು ಬೋಧನೆ ನಿರ್ವಹಿಸಲಾಯಿತು. ಹಾಗೆ ಜೂನ್ ತಿಂಗಳ 5ರಂದು ಪರಿಸರ ದಿನಾಚರಣೆ ಆಚರಿಸಲಾಯಿತು. ಹಾಗೂ ಜುಲೈ ತಿಂಗಳಲ್ಲಿ ವಾರ್ಷಿಕ ಪಾಠ ಯೋಜನೆಯಡಿ ನಿಗದಿಪಡಿಸಿದಂತೆ ಶೇಕಡ 15 ಪಾಠ ಬೋಧನೆಯನ್ನು ಮಾಡಲಾಯಿತು. ತಿಂಗಳ ಕೊನೆಯಲ್ಲಿ ರೂಪಣಾತ್ಮಕ ಮೌಲ್ಯಾಂಕನ ಚಟುವಟಿಕೆಗಳನ್ನು ನಿರ್ವಹಿಸಲಾಯಿತು. ಹಾಗೂ ವಲಯ ಮಟ್ಟದ ಕ್ರೀಡಾಕೂಟಕ್ಕೆ ಮಕ್ಕಳಿಗೆ ತರಬೇತಿಗೊಳಿಸಲಾಯಿತು. ಹಾಗೂ ಸಂಭ್ರಮ ಶನಿವಾರದ ಒಂದು ಗ್ರಾಮದ ಮೂಲಭೂತ ಸೌಕರ್ಯಗಳಾದ ಆಸ್ಪತ್ರೆ, ಗ್ರಾಮ ಪಂಚಾಯತ್, ಗ್ರಂಥಾಲಯ, ಬಸ್ ನಿಲ್ದಾಣಕ್ಕೆ ಭೇಟಿ ಕೊಟ್ಟು ಅವುಗಳಿಂದ ಸಿಗುವ ಸೌಲಭ್ಯಗಳನ್ನು ತಿಳಿಸಲಾಯಿತು. ಆಗಸ್ಟ್ ತಿಂಗಳಿನಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಲಾಯಿತು. ಹಲವಾರು ಪ್ರಶಸ್ತಿಗಳು ಈ ಕಾರ್ಯಕ್ರಮ ಬಂದಿರುತ್ತವೆ. ನಮ್ಮ ಶಾಲೆಗೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಮಕ್ಕಳು ಕೀರ್ತಿ ತಂದಿರುತ್ತಾರೆ ಎಂದಳು ಹೇಳಲು ಹರ್ಷಿಸುತ್ತಿದ್ದೇನೆ. ಹಾಗೆಯೇ ಶನಿವಾರದಂದು ಪಠ್ಯೇತರ ಚಟುವಟಿಕೆಗಳಾದ ಆಶುಭಾಷಣ, ರಸಪ್ರಶ್ನೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿತ್ತು. ಸೆಪ್ಟೆಂಬರ್ ತಿಂಗಳಿನಲ್ಲಿ ಪಠ್ಯಕ್ರಮದ ಶೇಕಡ 10 ಪಾಠ ಬೋಧನೆ ನಿರ್ವಹಿಸಿ ರೂಪಣಾತ್ಮಕ 2 ಪರೀಕ್ಷೆ ಹಾಗೂ SA1 ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ನಿರ್ವಹಿಸಲಾಯಿತು. ಹಾಗೆ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಆಚರಿಸಲಾಯಿತು. ಪರೀಕ್ಷಾ ದಾಖಲೆಗಳ ನಿರ್ವಹಣೆ, ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಮುಗಿಸಿ ಇಲಾಖಾ ಆದೇಶದಂತೆ 8-10-2023ರಿಂದ 24-10-2023ರವರೆಗೆ ದಸರಾ ರಜೆ ನೀಡಲಾಯಿತು. ಪುನಃ ಅಕ್ಟೋಬರ್ 28ರಂದು ವಾಲ್ಮೀಕಿ ಜಯಂತಿ ಆಚರಿಸಲಾಯಿತು. ನಂತರ ನವೆಂಬರ್ ತಿಂಗಳಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ನವೆಂಬರ್ 14ರಂದು ಮಕ್ಕಳಿಗೆ ಆಟ ಆಡಿಸಿ ಬಹುಮಾನ ನೀಡಿ ಮಕ್ಕಳ ದಿನಾಚರಣೆ ಆಚರಿಸಲಾಯಿತು. ಇನ್ನು ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯಿಂದ ವಿದ್ಯುತ್ ಸುರಕ್ಷತೆ ಬಗ್ಗೆ ತಾಲೂಕು ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿ ದಿವ್ಯ 6ನೇ ತರಗತಿ ತಾಲೂಕಿಗೆ ದ್ವಿತೀಯ ಸ್ಥಾನ ಗಳಿಸಿ ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾಳೆ. ಡಿಸೆಂಬರ್ ತಿಂಗಳಿನಲ್ಲಿ ರೂಪಣಾತ್ಮಕ 3 ಮೌಲ್ಯಾಂಕನ ನಿರ್ವಹಿಸಲಾಯಿತು. ಪೋಷಕರ ಸಭೆ ಮಾಡಲಾಯಿತು. ಡಿಸೆಂಬರ್ 22ರಂದು ರಾಷ್ಟ್ರೀಯ ಗಣಿತ ದಿನಾಚರಣೆ ಆಚರಿಸಲಾಯಿತು. ಡಿಸೆಂಬರ್ 30ಕ್ಕೆ ಶೈಕ್ಷಣಿಕ ಶಾಲಾ ಪ್ರವಾಸವನ್ನು ಶೃಂಗೇರಿ,
ಶೃಂಗೇರಿ ಹಾಗೂ ಹುಬ್ಬಳ್ಳಿಗೆ ತೆರಳಲಾಯಿತು. ಪ್ರವಾಸ ಯಶಸ್ವಿಯಾಯಿತು. ಜನವರಿ 12ರಂದು ಸ್ವಾಮಿ ವಿವೇಕಾನಂದ ಜಯಂತಿ ಆಚರಿಸಲಾಯಿತು. 26ರಂದು ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಗ್ರಾಮ ಪಂಚಾಯತ್ ಮಟ್ಟದ ಗಣಿತ ಕಲಿಕಾ ಆಂದೋಲನ ಈ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ಹಲವಾರು ಮಕ್ಕಳಿಗೆ ಪ್ರಶಸ್ತಿ ಬಂದಿತು. ಫೆಬ್ರವರಿ ಅಂದರೆ ಈ ತಿಂಗಳಿನಲ್ಲಿ 5ನೇ ತರಗತಿ ಪಬ್ಲಿಕ್ ಪರೀಕ್ಷೆಗೆ ತಯಾರಿ ನಡೆಸಲು ಪೋಷಕರ ಸಭೆ ನಡೆಸಲಾಯಿತು. 22/2/24ರಂದು ಸಂವಿಧಾನ ಜಾಗೃತಿ ಅಭಿಯಾನ ನಡೆಸಲಾಯಿತು. ಮುಂದಿನ ದಿನಗಳಲ್ಲಿ ವಾರ್ಷಿಕ ಪರೀಕ್ಷೆ, 5ನೇ ತರಗತಿ ಮೌಲ್ಯಾಂಕನ ಪಬ್ಲಿಕ್ ಪರೀಕ್ಷೆ, ಅಂಬೇಡ್ಕರ್ ಅವರ ಜಯಂತಿ ಆಚರಿಸಲಾಗುವುದು. ಶಾಲೆಯಲ್ಲಿ ಪಾಠ ಪ್ರವಚನಗಳು ಮತ್ತು ವಿದ್ಯಾರ್ಥಿ ಸಂಘದ ಚಟುವಟಿಕೆಗಳು ಸುಗಮವಾಗಿ ನಡೆಸಲು ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮುಂದೆಯೂ ಇದೇ ರೀತಿ ಪ್ರೋತ್ಸಾಹವನ್ನು ಆಶಿಸುತ್ತಾ ಈ ವರದಿಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಶಿಕ್ಷಕರಾದ ಶ್ರೀಯುತ ಮಂತೇಶ್ ಸರ್ ಅವರಿಗೆ ಧನ್ಯವಾದಗಳು. ಮುಂದೆ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಪ್ರತೇಶ್ ಸರ್ ಅವರು ಈ ಕಾರ್ಯಕ್ರಮವನ್ನು ಕುರಿತು 2 ಮಾತನಾಡಬೇಕಾಗಿ ತಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ ಸರ್. 24ರ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಯುತ ರಮೇಶ್ ಅವರೇ, ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ತಿರುಮಲರವರೇ, ನನ್ನ ನೆಚ್ಚಿನ ಹಾಗೂ ಆತ್ಮೀಯರಾಗಿರುವಂಥ ಮತ್ತು ಕಾರ್ಯಶೀಲರಾಗಿರುವಂಥ ಶ್ರೀಯುತ ಆಲ್ಮೂರ್ತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳವರೇ, ಸ್ನೇಹಿತರಾಗಿರುವಂಥ ಶ್ರೀಯುತ ಹಾಲೇಶ್ BRC ಅವರೇ, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳೇ, ಈ ಶಾಲೆ ಮುಖ್ಯ ಗುರುಗಳಾಗಿರ್ತಕ್ಕಂಥ ಕಲಮನವರೇ, ಶಾಲಾ ಸಿಬ್ಬಂದಿ ವರ್ಗದವರೇ, ನನ್ನ ಸಹಪಾಠಿಗಳೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸರ್ವ ಗಣ್ಯರೇ, ಮುದ್ದು ಮಕ್ಕಳೇ, ನಾನು ಭಾಷಣ ಮಾಡೋದು ಬಹಳ ಕಡಿಮೆ, ಉಪನ್ಯಾಸ ಕೊಡೋದು ಜಾಸ್ತಿ. ಉಪನ್ಯಾಸಕ್ಕೂ ಭಾಷಣಕ್ಕೂ ಬಹಳ ವ್ಯತ್ಯಾಸ ಇದೆ. ಇಲ್ಲಿ ಒಂದು ಉತ್ತಮವಾದ ಕಾರ್ಯ ನಡೀತಾ ಇದೆ. ಮುಖ್ಯವಾಗಿ ಶಾಲೆಗಳಲ್ಲಿ ಜ್ಞಾನಾರ್ಜನೆಯ ಕೆಲಸ ನಡೀತಾ ಇತ್ತು ಅಂತಂದ್ರೆ ಅದಕ್ಕೆ ಕ್ರಿಯಾತ್ಮಕ ರೂಪ ಕೊಡಲಿಕ್ಕೆ ಈ ಒಂದು ಶಾಲಾ ವಾರ್ಷಿಕೋತ್ಸವಗಳನ್ನ ನಡೆಸಲಾಗ್ತಾ ಇದೆ. ಶಾಲಾ ವಾರ್ಷಿಕೋತ್ಸವಗಳು ಮಗುವಿನಲ್ಲಿರುವಂತಹ ಅಂತರ್ಕೌಶಲ್ಯಗಳನ್ನ ಹೊರತೆಗೆಯಲಿಕ್ಕೆ ಇರುವಂತಹ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ವೇದಿಕೆ. ಈ ವೇದಿಕೆಯನ್ನ ಈ ಶಾಲೆಯಲ್ಲಿ ಬಹಳ ಅದ್ಭುತವಾಗಿ ಬಳಸ್ಕೊಳ್ತಾ ಬಂದಿದ್ದಾರೆ. ಮುಖ್ಯವಾಗಿ ನಾನಿಲ್ಲಿ 1989ರಿಂದ 1999ರವರೆಗೆ ಸುಮಾರು 11 ವರ್ಷಗಳ ಕಾಲ ನಿರಂತರವಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸಿದೆ. ವೇದಿಕೆ ಮೇಲಿರುವಂತಹ ಬಹಳಷ್ಟು ಜನ ನನ್ನ ವಿದ್ಯಾರ್ಥಿಗಳೇ, SDMC ಅಧ್ಯಕ್ಷರಾದಿಯಾಗಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಿಯಾಗಿ ಮತ್ತು ಗ್ರಾಮ ಪಂಚಾಯತ್ SDMC ಅನೇಕ ಸದಸ್ಯರು ಕೂಡ ನನ್ನೆಲ್ಲ ವಿದ್ಯಾರ್ಥಿಗಳಾಗಿದ್ದಾರೆ. ಅದು ನನ್ನ ಹೆಮ್ಮೆಯ ವಿಷಯ. ಯಾಕಂದ್ರೆ ನನ್ನ ಕೈಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಉನ್ನತ ಪದವಿಗಳನ್ನ ಪಡೆದು ಮೆರಿತಾ ಇದ್ದಾರೆ ಅಂತಂದ್ರೆ ನನ್ನಷ್ಟು ಹೆಮ್ಮೆಯ ಶಿಕ್ಷಕ ಇನ್ನೊಬ್ರು ಇಲ್ಲ ಅಂತ ಹೇಳ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿರುವಂತಹ ಅಂತರ್ಶಕ್ತಿಯನ್ನ ಪ್ರದರ್ಶನ ಮಾಡಲಿಕ್ಕೆ ಒಂದೇ ಅಲ್ಲ, ಕ್ರಿಯಾತ್ಮಕತೆಯನ್ನ ಹೊರಹೊಮ್ಮಲಿಕ್ಕೆ ಮಾಡುವಂತ ವೇದಿಕೆಯೂ ಅಲ್ಲ. ಏನಂದ್ರೆ ಅವರಲ್ಲಿ ಒಂದು ಸ್ಫೂರ್ತಿದಾಯಕವಾಗಿರುವಂತಹ ಒಂದು ಚೈತನ್ಯವನ್ನು ತುಂಬುವಂತ ಕಾರ್ಯಕ್ರಮಗಳಾಗಿದ್ದಾವೆ. ಮುಖ್ಯವಾಗಿ ಇವತ್ತಿನ ಕಾಲ ಬೆಟ್ಟದಲ್ಲಿ ನಿಂತ್ಕೊಂಡು ನಾವು ಯೋಚನೆ ಮಾಡಿದಾಗ ನಮ್ಮ ಪ್ರಾರಂಭದಲ್ಲಿ ಸೊಕ್ಕೆಯಲ್ಲಿ ಕೆಲಸ ಮಾಡಿದ ಕಾಲಕ್ಕೂ ಈಗಿನ ಕಾಲಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ. ನಮ್ಮ ಕಾಲದಲ್ಲಿ ಮೊಬೈಲ್ ಇದ್ದಿಲ್ಲ. ಮುಖ್ಯವಾಗಿ ಮೊಬೈಲ್ ಇದ್ದಿದ್ದ ಏನಾಗ್ತಾ ಇತ್ತು ಅಂತಂದಪ್ಪ ಅಂದ್ರೆ ಮಕ್ಕಳಿಗೆ 2 ಒಂದು ಸಾಯಂಕಾಲ TV ನೋಡಬೇಕು, ಮಾಸ್ಟರ್ಗಳಿಗೆ ಪಾಠ ಕೇಳಬೇಕು. 2 ಬಿಟ್ಟಪ್ಪ ಅಂದ್ರೆ ಬೇರೆ ಅವಶ್ಯಕತೆ ಯಾವುದೋ ಒಂದು ಇದ್ದಿದ್ದಿಲ್ಲ. ಇವತ್ತು ಮೊಬೈಲ್ ಅಂತಕ್ಕಂಥ ಪಡಂಭೂತ ಎಷ್ಟು ಅದ್ಭುತವಾಗಿ ಬೆಳೆದು ಬಿಡಿದೆ ಅಂತಂದಪ್ಪ ಅಂದ್ರೆ ಅದು ಕೇವಲ ವಿದ್ಯಾರ್ಥಿಗಳಲ್ಲ, ಎಲ್ಲ ಜನಾಂಗದವರನ್ನು ಕೂಡ ಇವತ್ತು ತನ್ನ ಸೆಳೆತಕ್ಕೆ ಒಳಪಡಿಸ್ಕೊಂಡ್ಬಿಟ್ಟಿದೆ. ಶಾಲೆನಲ್ಲಿ ನೋಡ್ತಾ ಇದ್ರೆ ಎಲ್ಲರೂ ಕೂಡ ಬಳಸ್ತಾ ಇದ್ದಾರೆ. ನಮ್ಮ ಕಾನೂನಿದೆ ಶಿಕ್ಷಣ ಇಲಾಖೆಯಲ್ಲಿ ಏನಂದ್ರೆ ಶಾಲಾ ಅವಧಿನಲ್ಲಿ ಮೊಬೈಲ್ ಬಳಸಂಗಿಲ್ಲ ಅಂತಕ್ಕಂಥದ್ದು ಒಂದು ಕಾನೂನು. ಎಲ್ಲ ಶಿಕ್ಷಕರು ಕೂಡ ಎಲ್ಲರೂ ಬಂದ ತಕ್ಷಣ ಹೆಡ್ ಮಾಸ್ಟರ್ ಸುಪರ್ದಿಗೆ ಮೊಬೈಲ್ಗಳನ್ನು ಕೊಟ್ಬಿಟ್ಟು ಆನಂತರ ಪಾಠಗಳನ್ನ ಮಾಡಬೇಕು ಅಂತಕ್ಕಂಥದ್ದು ನಿಯಮ. ಕಾಲ ಎಷ್ಟು ಕೆಟ್ಟೋಗಿದೆ ಅಂತ ಅಂದ್ರೆ ಮೊಬೈಲ್ ಅನ್ನ
ಶಾಲೆಯಲ್ಲಿ ಕ್ಷಣ ಕ್ಷಣಕ್ಕೆ ಬಳಸ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ನಾವು ಶಿಕ್ಷಕರೇ ಈ ರೀತಿ ಮೊಬೈಲ್ಗಳನ್ನು ಬಳಸ್ತಾ ಇದ್ರೆ ಮತ್ತು ಮಕ್ಕಳು ಯಾಕೆ ಬಳಸೋದಿಲ್ಲ? ನಾವು ತಪ್ಪು ಮಾಡಿದಪ್ಪ ಅಂದ್ರೆ ಮಕ್ಕಳಿಗೆ ಏನೇ ಕೊಡ್ತಿದೀವಿ ನಾವು ಅದನ್ನ ಮೊದಲನೇದಾಗಿ ಪಾಲಿಸ್ಬೇಕನ್ನ. ಮಕ್ಕಳಲ್ಲಿ ಶಿಸ್ತನ್ನು ಮೂಡಿಸ್ಬೇಕಾದ್ರೆ ಮೊದಲನೇದಾಗಿ ಶಿಕ್ಷಕನಲ್ಲಿ ಶಿಸ್ತಿರ್ಬೇಕು. ಶಿಕ್ಷಕನಲ್ಲಿ ಒಂದು ಶಿಸ್ತಿಲ್ಲ ಅಂತಂದ್ರಪ್ಪ ಅಂದ್ರೆ ಮಕ್ಕಳೆಲ್ಲ ಆ ಶಿಸ್ತು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಮಕ್ಕಳನ್ನ ಶಿಸ್ತನ್ನು ಬೆಳೆಸಬೇಕಾದ್ರೆ ನಾವು ಚೆನ್ನಾಗಿರ್ಬೇಕು. ಆಸ್ ಇಸ್ ದ ಟೀಚರ್ ಸೋ ಇಸ್ ದ ಸ್ಟೂಡೆಂಟ್ ಅಂತ ಹೇಳ್ಬಿಟ್ಟು, ಹಾಗೆ ಆಸ್ ಇಸ್ ದ ಸ್ಕೂಲ್ ಸೋ ಇಸ್ ದ ಆಸ್ ಇಸ್ ದ HM ಸೋ ಇಸ್ ದ ಸ್ಕೂಲ್ ಅಂತಕ್ಕಂಥದ್ದು. ಸೊ ಹಾಗೆ ನಾವೆಲ್ಲರೂ ಕೂಡ ಇವತ್ತು ಮಾಡಬೇಕಾಗಿರೋದು ಏನಂದಪ್ಪ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಒಂದು ಸಂಸ್ಕಾರವನ್ನು ಬೆಳೆಸಬೇಕಾಗಿದೆ. ಕಾಲ ಬದಲಾಗ್ತಾ ಇದೆ. ಅದಕ್ಕೆ ಡಿವಿಜನ್ ಒಂದ್ ಕಡೆ ಹೇಳ್ತಾರೆ, ನವನವ ಪ್ರಶ್ನೆಗಳು ನವನವ ಪರೀಕ್ಷೆಗಳು, ನವನವ ಪ್ರಶ್ನೆಗಳು ನವನವ ಪರೀಕ್ಷೆಗಳು, ದಿವಸಾಬ್ದ ಯುಗಚಕ್ರ ಉರುಳಿದಂತೆ ಪ್ರವಹಿಸುವುದು ಅವಿರತದ ಚೈತನ್ಯ ಮಂಕುತಿಮ್ಮ ಅನ್ನೋ ಹಾಗೆ. ದಿನಗಳದಂತೆ ಹೊಸ ಹೊಸ ಪ್ರಶ್ನೆಗಳು ಉದ್ಭವ ಆಗ್ತಾ ಇದಾವೆ, ಹೊಸ ಹೊಸ ಸಮಸ್ಯೆಗಳು ಉದ್ಭವ ಆಗ್ತಾ ಇದಾವೆ. ಅವನ್ನೆಲ್ಲ ಬಗೆಹರಿಸ್ಕೊಂಡು ಮುಂದೆ ಹೋಗ್ಬೇಕಾದ್ರೆ ಬಹಳಷ್ಟು ಕಷ್ಟ ಇದೆ. ಇವತ್ತು ವಿದ್ಯಾರ್ಥಿಗಳಲ್ಲಿ ಶಿಸ್ತಿಲ್ಲ, ಏಕಾಗ್ರತೆ ಇಲ್ಲ, ಸಂಸ್ಕಾರ ಇಲ್ಲ. ಅವನ್ನೆಲ್ಲವನ್ನು ಕೂಡ ರೂಢಿಸಬೇಕಾಗಿರ್ತಕ್ಕಂಥದ್ದು ಕೇವಲ ಶಿಕ್ಷಕರಷ್ಟೇ ಕರ್ತವ್ಯ ಅಲ್ಲ, ಪೋಷಕರು ಕೂಡ ಆ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಮಕ್ಕಳಲ್ಲಿ ಯಾವುದೇ ವ್ಯತ್ಯಾಸಗಳನ್ನ ಮಾಡದಂತೆ ಮಕ್ಕಳನ್ನು ಬೆಳೆಸಬೇಕಾಗಿರ್ತಕ್ಕಂಥದ್ದು ಪೋಷಕರ ಆದ್ಯ ಕರ್ತವ್ಯ. ಹಾಗೆಯೇ ಎರಡು ಮಕ್ಕಳು ಇರ್ತದವೆ, ಒಂದ್ ಮಗು ಚೆನ್ನಾಗಿ ಓದುತ್ತೆ, ಒಂದ್ ಮಗು ಚೆನ್ನಾಗಿ ಓದಲ್ಲ. ಹಗಲೆಲ್ಲ ಆ ಮಗುನ ಹೊಗಳ್ತಂತ ಸಣ್ಣ ಮಗನ್ನ ತೆಗೆದು, ನೋಡು ನೀನ್ ಚೆನ್ನಾಗಿ ಓದಲ್ಲ, ಅಣ್ಣ ಚೆನ್ನಾಗಿ ಓದ್ತಾನೆ, ನೀನ್ ಚೆನ್ನಾಗಿ ಓದಲ್ಲ ನೋಡು, ತಮ್ಮ ಚೆನ್ನಾಗಿ ಓದ್ತಾನೆ. ಮಕ್ಕಳಲ್ಲೇ ಭೇದ ಭಾವ ಮಾಡಿದಪ್ಪ ಅಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು? ಯಾವಾಗ ಭೇದ ಭಾವ ಮಾಡ್ತೀವೋ ಅವಾಗ ಅವರಲ್ಲಿ ನೆಗೆಟಿವಿಸಮ್ ಸ್ಟಾರ್ಟ್ ಆಗ್ತದೆ. ಒಬ್ಬ ವ್ಯಕ್ತಿ ಗುಣ ಇನ್ನೊಬ್ಬ ವ್ಯಕ್ತಿ ಅಂತಿಲ್ಲ, ಒಂದೇ ತಾಯಿ ಮಕ್ಕಳು ಒಂದೇ ತಾಯಿನಾಗಿ ಇರ್ಬೇಕು ಅಂತಕ್ಕಂಥದ್ದೇನಿಲ್ಲ. ನೀವು ಮಹಾಭಾರತ ಓದಿರ್ಬೋದು, ಕುಂತಿಗೆ 3 ಜನ ಮಕ್ಕಳು ಇರ್ತಿದ್ದಾರೆ, ದುರ್ಯೋಧನ, ಭೀಮ, ಅರ್ಜುನ. ಮೂವರಲ್ಲೂ ಕೂಡ ಒಂದೇ ತನಾಗಿರ್ತಕ್ಕಂಥ ಗುಣಗಳಿಲ್ಲ. ಭೀಮ ಶಕ್ತಿವಂತನಾದಪ್ಪ ಅಂದ್ರೆ, ಅರ್ಜುನ ಚಾತುರ್ಯವಂತ, ಧರ್ಮರಾಯ ಧರ್ಮನಿಷ್ಠ. ಹೀಗೆ ಬೇರೆ ಬೇರೆ ಇದ್ದಾಗ ನಮ್ಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಎಲ್ಲಾ ತನಾಗಿ ಇಂಟೆಲಿಜೆಂಟ್ ಆಗಿರ್ಬೇಕು ಅನ್ನೋದೇನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇಲ್ಲ. ಹಾಗಾಗಿ ಬೇರೆ ಬೇರೆ ಕಲೆಗಳನ್ನ, ಬೇರೆ ಬೇರೆ ವಿದ್ಯೆಗಳನ್ನ ಕಲಿತು ಬಿಟ್ಟು ಆ ಮಕ್ಕಳು ಬುದ್ಧಿವಂತರಾಗಿ ಹೋಗ್ಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಎಷ್ಟೋ ಜನ ಇಂಟೆಲಿಜೆಂಟ್ ಅಲ್ಲ, ಸಾಧಾರಣವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅತ್ಯುನ್ನತವಾಗಿರ್ತಕ್ಕಂಥ ಪದವಿಗಳನ್ನ, ಅತ್ಯುನ್ನತವಾದ ಸಂಸ್ಥೆಗಳನ್ನ ಸ್ಥಾಪಿಸಿ ತಮ್ಮ ಕೈಗಳಲ್ಲೇ ಸಾವಿರಾರು ವಿದ್ಯಾರ್ಥಿಗಳನ್ನ ನೇಮಕ ಮಾಡಿರ್ತಕ್ಕಂಥದ್ದನ್ನ, ಸಾವಿರಾರು ನೌಕರನ್ನ ನೇಮಕ ಮಾಡಿರ್ತಕ್ಕಂಥ ಇದೇ ಊರಿನಲ್ಲಿ ನಾವು ನೋಡಿದ್ದೀವಿ. ನಮ್ಮ ವಿದ್ಯಾರ್ಥಿ ಇಲ್ಲಿ ಸಾಧಾರಣವಾಗಿರ್ತಕ್ಕಂಥ SSLC ಸಾಧಾರಣವಾಗಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ಇವತ್ತು ಬೆಂಗಳೂರಿನಲ್ಲಿ ತನ್ನ ಕೈ ಕೆಳಗಡೆ 3500 ನೌಕರರನ್ನು ನೇಮಕ ಮಾಡಿಕೊಂಡು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅದು ಯಾರಲ್ಲ, ನಮ್ಮ ಹನ್ಮೇಶ್ವರ್ ತಮ್ಮನೆ. ಹನ್ಮೇಶ್ವರಲ್ಲ, ನಮ್ಮ SDMC ಅಧ್ಯಕ್ಷ ಅವ್ರ ತಮ್ಮ ಇವತ್ತು ಅತ್ಯುನ್ನತ ಮಟ್ಟಕ್ಕೆ ಬೆಳೆದಿದ್ದಾನೆ. ಯಾಕಂದ್ರೆ ಅವನು ವಿದ್ಯೆ ಇದ್ದಿಲ್ಲ, ಆದ್ರೆ ಬುದ್ಧಿಶಕ್ತಿ, ಆ ಬುದ್ಧಿಶಕ್ತಿಗಳನ್ನು ಬೆಳೆಸುವಂತ ಕೆಲಸಗಳು ಈ ಶಾಲೆಗಳಲ್ಲಿ ನಡೀಬೇಕು. ಸೊ ಒಟ್ಟಾರೆಯಾಗಿ ಒಬ್ಬ ಮಗುವಿನ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಕೇವಲ ಶಿಕ್ಷಕರ ಪಾತ್ರ ಅಷ್ಟೇ ಅಲ್ಲ, ಕೇವಲ ಪೋಷಕರಲ್ಲ ಅಷ್ಟೇ ಅಲ್ಲ, ಸಮುದಾಯ, ಸಮಾಜ ಎಲ್ಲರೂ ಕೂಡ ಒಳಗೊಂಡಂತೆ ಆ ಮಗುವಿನ ಸರ್ವತೋಮುಖ ಬೆಳವಣಿಗೆಯನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಪೋಷಕರು, ಶಿಕ್ಷಕರು, ಸಮುದಾಯ, ಸಮಾಜ ಎಲ್ಲರೂ ಕೂಡ ಒಂದಾಗಿ ಶ್ರಮಿಸೋಣ. ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ನಡೀಲಿ. ಮತ್ತೇನೋ ಗೊತ್ತಿರ್ಬೋದು, ಈ ವೇದಿಕೆ ಮೇಲೆ ಕುತ್ಕೊಂಡಿದ್ದಾರೆ ನಮ್ಮ ಅಧ್ಯಕ್ಷ ಅವರೆಲ್ಲ, 2 ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಡೀತಾ ಇದ್ವು. ಒಂದು ದಿನ ಅಲ್ಲ, 2 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದ್ವು. ಪಕ್ಕದಲ್ಲಿ ಹೇಳಿದ್ರು ರಾಜ್ಯ ಮಟ್ಟಕ್ಕೆ ಹೋಗುತ್ತೆ ಅಂತ. 1991ರಿಂದ 1998ರವರೆಗೆ ನಿರಂತರವಾಗಿ 8 ಸಾರಿ ಸ್ಟೇಟ್ ಲೆವೆಲ್ ಹೋಗ್ಬಿಟ್ಟು 1998ರಲ್ಲಿ ಫೈನಲ್ ತನಕ ಹೋರಾಡಿ ಬಂದಿದ್ದೀವಿ ನಾವು. ಫೈನಲ್ ತನಕ ಹೋರಾಡಿ ನಮ್ಮ ಶಾಲೆಯ ವಿದ್ಯಾರ್ಥಿ ಅತ್ಯುತ್ತಮ ರಾಜ್ಯ ಕ್ರೀಡಾಪಟು ಅಂತಕ್ಕಂಥದ್ದನ್ನ ತೆಗೆದುಕೊಂಡ. ಅಷ್ಟು ಅತ್ಯುತ್ತಮವಾಗಿ ತರಬೇತಿಯನ್ನೆಲ್ಲ ಕೊಡ್ತಾ ಇತ್ತು. ಸೊ ಇವತ್ತು ಕಾಲಘಟ್ಟದಲ್ಲಿ ಇವತ್ತು ತಾಲೂಕು ಹಂತದಲ್ಲಿ, ಜಿಲ್ಲಾ ಹಂತದಲ್ಲಿ ಹೋಗ್ತಾ ಇದೆ. ಅದು ಇನ್ನು ಯಾಕಂದ್ರೆ ಸೊಕ್ಕೆ ಅಂದ್ರೆ ಕೊಕ್ಕೋ, ಕೊಕ್ಕೋ ಅಂದ್ರೆ ಸೊಕ್ಕೆ ಅಂತಕ್ಕಂಥ ಹೆಸರನ್ನ ಪಡೆದಿರ್ತಕ್ಕಂಥ ಶಾಲೆ ಇದು. ಸೊ ಮುಂದೆ ಆ ನಿಟ್ಟಿನಲ್ಲಿ ಕೂಡ ಕ್ರಮಗಳು ಕೈಗೊಳ್ಬೇಕು. ಯಾಕೆಂದಪ್ಪ ಅಂದ್ರೆ ಜ್ಞಾನವನ್ನು ಬೆಳೆಸೋದಷ್ಟೇ ಅಲ್ಲ, ದೈಹಿಕವಾಗಿ, ಮಾನಸಿಕವಾಗಿ ವಿದ್ಯಾರ್ಥಿಯನ್ನ ಗಟ್ಟಿಗೊಳಿಸ್ತಕ್ಕಂಥ ಕೆಲಸಗಳು ಈ ಶಾಲೆಗಳಲ್ಲಿ ಆಗ್ಬೇಕು ಅಂತಕ್ಕಂಥ ಚಿಂತನೆಗಳನ್ನ ವ್ಯಕ್ತಪಡಿಸೋಣ ನಾನು ಒಬ್ಬ.
ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಯತ್ನ ಮಾಡ್ರಿ. ಇದೇ ರೀತಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರಲಿ. SDMC ಅಧ್ಯಕ್ಷರಾಗಿ ಹನುಮೇಶ್ವರ್ ಬಂದ ಮೇಲೆ ಅವರು ಶಾಲೆ ಬಗ್ಗೆ ಬಹಳಷ್ಟು ಅಪಾರ ಕಾಳಜಿಯನ್ನು ವಹಿಸಿಕೊಂಡು ಎಲ್ಲಾ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಶಿಕ್ಷಕರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇಲಾಖೆ ಜೊತೆ ಸಂಪರ್ಕವನ್ನು ಹೊಂದ್ತಾ ಇದ್ದಾರೆ. ಹಾಗೆಯೇ ಮಕ್ಕಳ ಏಳಿಗೆಗೆ ಶಿಕ್ಷಣದಲ್ಲಿ ಎಲ್ಲಿ ಕುಂಠಿತ ಆಗಿದೆ ಅಂತಕ್ಕಂಥದನ್ನ ಶಿಕ್ಷಕರನ್ನು ಬೆಳಗಿಚ್ಚರಿಸುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಅಂತ ಕೆಲಸ ಮಾಡುವಂತವ್ರು ಈ ನಿಟ್ಟಿನಲ್ಲಿ ಬೇಕಾಗ್ತಾ ಇದ್ದಾರೆ. ಹಾಗೆ ಅವರು ಇನ್ಫ್ರಾಸ್ಟ್ರಕ್ಚರ್ಸ್ ಕೂಡ ಒದಗಿಸಲು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಒಂದು ಬಹಳ ಮಹತ್ತರವಾಗಿರ್ತಕ್ಕಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟರು. ಇಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆ ಆರಂಭ ಆಗ್ತಾ ಇದೆ ಅಂತಕ್ಕಂಥದ್ದು. ನಾನು ಒಂದು ದಿನ ಸೊಕ್ಕೆನಲ್ಲಿ ಇತ್ತೀಚೆಗೆ ಬಹಳ ದಿನ ಅಲ್ಲ ಸರ್, ಒಂದು 2 ತಿಂಗಳ ಕೆಳಗಡೆ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿದ್ದಾರೆ. 9 ಗಂಟೆ ಸುಮಾರಲ್ಲಿ ಕಾನ್ವೆಂಟ್ ಕರ್ಕೊಂಡು ಹೋಗ್ತಕ್ಕಂಥ ಒಂದು 15 ಬಸ್ಗಳು ನಿಂತ್ಕೊಂಡಿದ್ದಾರೆ ಸರ್. ನನಗೆ ಆಶ್ಚರ್ಯ ಹೋಗ್ಬಿಡ್ತು. ಒಂದು ಕಾಲದಲ್ಲಿ 600 ಚಿಲ್ಲರೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು 230 ಕಿಲೋಮೀಟರ್ ಅಂದ್ರೆ ಆ ಕಾನ್ವೆಂಟ್ಗಳ ಹಾವಳಿ. ಸೊ ಅದನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕ್ರಿಯಾಶೀಲರಾಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲ ಊರಿನ ಪರವಾಗಿ ಒಂದು ಅದ್ಭುತವಾಗಿದ್ದ ಚಪ್ಪಾಳೆ ತಡೆಯೋರ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಸರ್. ಸೊ ವೇದಿಕೆ ಮೇಲೆ ಇಷ್ಟು ಹೇಳ್ತಾ ಎಲ್ಲರಿಗೂ ಕೂಡ ನಮ್ಮ ಒಳ್ಳೆ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಬಹಳ ಅಧಿಕಾರಿಗಳು, ಅವರೆಲ್ಲರೂ ಕೂಡ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವಂತವರು. ಅವರ ಟೀಮ್ ಕೂಡ ಬಹಳ ಚೆನ್ನಾಗಿದೆ ಅಂತ ಕೇಳಿದ್ದೀನಿ. ಯಾಕಂದ್ರೆ ನಾನು ಡಯಟ್ ನಲ್ಲಿ ಇರುವಾಗ ಸತತವಾಗಿ ಸಂಪರ್ಕದಲ್ಲಿ ಇಟ್ಕೊಂಡು ನಾವೆಲ್ಲ ವಿಚಾರ ಮಾಡ್ತಾ ಇರ್ತಿದ್ವಿ, ಮಾತಾಡ್ತಾ ಇರ್ತಿದ್ವಿ. ಅವೆಲ್ಲ ಕೂಡ ಈಗ ಟೀಮ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮೊನ್ನೆ ಮೇಡಮ್ ಅವರು ಕೂಡ ಹೇಳಿದ್ರು. ನಮ್ಮ ಒಳ್ಳೆಯ ಶಿಕ್ಷಣಾಧಿಕಾರಿಗಳು ಬಂದಿದ್ದಾರೆ, ಅವ್ರನ್ನೆಲ್ಲರೂ ಕೂಡ ಚೆನ್ನಾಗಿ ಬಳಸ್ಕೊಡ್ರಿ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ಎಲ್ಲರಿಗೂ ಸರ್ ನನ್ನ ಮಾತನಾಡಿಸ್ತೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಒಂದು ಕ್ಷೇತ್ರದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ಅವರಿಗೂ ಕೂಡ ಸರ್ಕಾರಿ ಶಾಲೆಯಿಂದ ಶಿಕ್ಷಣವನ್ನ ಪಡೆದು ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾರೆ ಅಂತ ಹೇಳಿದಂತಹ ಪತ್ರೇಶ್ ಸರ್ ಅವರಿಗೆ ಧನ್ಯವಾದಗಳು. ಮುಂದೆ ನಮ್ಮ ತಿಪ್ಪೇಸ್ವಾಮಿ ಸರ್ ಪೊಲೀಸ್ ಇಲಾಖೆ ಇವರು ಮಕ್ಕಳ ಅತ್ಯಂತ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕನ್ನೋದ್ರಿಂದ ತಮ್ಮ ಅಮೂಲ್ಯವಾದ ಕ್ಷಣದಲ್ಲಿ 2 ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸರ್. 2024 ಈ ಶಾಲಾ ವಾರ್ಷಿಕೋತ್ಸವದ ವೇದಿಕೆ ಮೇಲೆ ಅಲಂಕರಿಸಿರುವಂಥ ಎಲ್ಲ ಅಧಿಕಾರಿಗಳು ಮತ್ತು SDM ಅಧ್ಯಕ್ಷ ಸದಸ್ಯರುಗಳೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸದಸ್ಯರುಗಳೇ ಹಾಗೂ ಊರಿನ ಗ್ರಾಮಸ್ಥರು, ನನಗೆ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಕರೆ ಮಾಡಿದರು. ಸರ್, ನಮ್ಮ ಶಾಲೆಯ ವಾರ್ಷಿಕೋತ್ಸವಕ್ಕೆ ಬರಬೇಕು ಸರ್ ನೀವು ಖಂಡಿತವಾಗ್ಲೂ ಅಂತ. ನಾನು ಬರ್ತೀನಿ ಮೇಡಮ್ ಅಂತ ಹೇಳಿದೆ. ಈ ವಾರ್ಷಿಕೋತ್ಸವ ನೋಡ್ತಾ ಇದ್ದರೆ ಊರಿನ ಹಬ್ಬ ಆಚರಿಸ್ತಾ ಇದ್ದಾರೆ. ಭಾಳ ಖುಷಿ ಆಗ್ತಾ ಇದೆ ನನಗಂತೂ ನೋಡಿದರೆ. ನಾನು ಈಗ ಈ ಶಾಲೆಗೆ ಯಾವ ರೀತಿ ನನ್ನ ಈ ಶಾಲೆ ಸಂಬಂಧ ಬೆಳೀತು ಅಂದರೆ, ಈ ಶಾಲೆಯಲ್ಲಿ ವಲಯ ಮಟ್ಟದ ಕ್ರೀಡಾಕೂಟ ನಡೀತಿತ್ತು. ಖೋಖೋ ಫೈನಲ್ ಪಂದ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು. ನಾನು ದಾವಣಗೆರೆಯಿಂದ ಜಗಳೂರು ಡ್ಯೂಟಿ ಬಂದಿದ್ದೆ. ಆ ಸಮಯದಲ್ಲಿ ಸಮಸ್ಯೆ ಇದೆ, ಅಲ್ಲಿಗೆ ಹೋಗ್ರಿ ಅಂತ, ಸೊಕ್ಕೆಗೆ ಹೋಗ್ರಿ ಅಂತ ಹೇಳಿದರು. ಬಂದ್ವಿ. ಅವತ್ತಿನ ದಿನ ಇಲ್ಲಿ ಖೋಖೋ ಮಾತ್ರ ಬಹಳ ಚೆನ್ನಾಗಿ ಆಡಿದ್ರು ಮಕ್ಕಳು. ಫೈನಲ್ ಪಂದ್ಯ, ಆ ಪಂದ್ಯ ಕೂಡ ನಿಂತೋಗಿತ್ತು. ನಾವು ಬಂದಮೇಲೆ ಆ ಪಂದ್ಯ ಪ್ರಾರಂಭ ಮಾಡಿಸಿ ಆಡಿದಾಗ 2 ಶಾಲೆ ತಂಡದ ಆಟಗಾರರು ಬಹಳ ಚಂದವಾಗಿ ಆಡಿದ್ರು ಆಟ ಮಾತ್ರ. ನಾನು ಕೂಡ 92-93ರಲ್ಲಿ ಇದೇ ಸೊಕ್ಕೆ ತಾಲೂಕು ಮಟ್ಟದಲ್ಲಿ ಇದೇ ಸೊಕ್ಕೆ ಖೋಖೋ ಪಂದ್ಯದಲ್ಲಿ ಸೊಕ್ಕೆ ವಿರುದ್ಧ ನಾವು ಸೋತಿದ್ವಿ ತೋಣಗಟ್ಟೆ. ಆ ಪಂದ್ಯದಲ್ಲಿ ಕೂಡ ನಾನು ಆಡಿದ್ದೆ. ಆ 92-93ರಲ್ಲಿ ಏನು ಸೊಕ್ಕೆ ಹೆಸರಿತ್ತೋ ಖೋಖೋಗೆ, ಇವತ್ತಿನ ಕೂಡ ಅದೇ ಹೆಸರಿದೆ. ಇವತ್ತಿಗೂ ಕೂಡ ಅದೇ ಹೆಸರು ಮುಂದುವರಿತಾ ಇದೆ. ಇದು ಇನ್ನೂ ಮುಂದುವರಿಸಲಿ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸೊಕ್ಕೆ ಹೆಸರು ರಾರಾಜಿಸಲಿ ಅಂತ ಮತ್ತೊಮ್ಮೆ ಹಾರೈಸ್ತೀನಿ ನಾನು. ಯಾಕಂದ್ರೆ ನಾನು ಕೂಡ ಸೋತಿದ್ದೀನಿ ಊರು ವಿರುದ್ಧ, ಆದರೂ ಕೂಡ ಸೋತಿದ್ರು ಕೂಡ ಅವ್ರಿಗೆ ಮತ್ತೆ ಹಾರೈಸ್ತಿದ್ದೀನಿ ಖಂಡಿತವಾಗ್ಲು. ಮತ್ತೆ ಎಲ್ಲ ವಿದ್ಯಾರ್ಥಿಗಳು ಕೂಡ ನಾನೊಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಶಾಲೆಯಲ್ಲಿ ಕಲಿಸ್ತಾರೋ ಶಾಲೆ ಶಿಕ್ಷಕರು, ಅದನ್ನು ನೀವು ಶ್ರದ್ಧೆಯಿಂದ ಕಲೀರಿ. ಕಲಿಸಿರುವಂಥ ವಿದ್ಯೆ ಶ್ರದ್ಧೆಯಿಂದ ಕಲಿತ್ರೆ ಮುಂದೊಂದು ದಿನ ನಿಮಗೆ ಯಾವತ್ತಾದ್ರೂ ಕೂಡ ಉಪಯೋಗ ಆಗೇ ಆಗುತ್ತೆ. ಯಾವುದೇ ವಿದ್ಯೆ ಕೂಡ ಕಲಿಸಿದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬೇಡ್ರಿ. ಅದನ್ನ ನೀವು ಕಲಿತ್ರೆ ಮುಂದೊಂದು ದಿನ ಅದು ನಿಮಗೆ ಖಂಡಿತವಾಗ್ಲೂ ಉಪಯೋಗ ಬರ್ತದೆ ಅಂತ ಹೇಳ್ತೀನಿ. ಹಂಗಾಗಿ ಈ ವೇದಿಕೆ ಮೇಲೆ ನನಗೆ ಇಷ್ಟೆಲ್ಲ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಅಂತ ಎಲ್ಲರಿಗೂ, ಶಾಲೆಯ ಶಿಕ್ಷಕರಿಗೂ ಮತ್ತೆ ಈ ಎಲ್ಲರೂ ವೇದಿಕೆ ಮೇಲೆ ಇರುತ್ತೆ ಎಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.
ಅಂತ ಹಾರೈಸಿದಂತ ಪೊಲೀಸ್ ಇಲಾಖೆಯ ತಿಪ್ಪಸ್ವಾಮಿ ಸರ್ ಅವರಿಗೆ ಧನ್ಯವಾದಗಳು. ಮುಂದೆ ನಮ್ಮ ಶಾಲೆಯಿಂದ ಇದೀಗ ತಾನೇ ಮಾತನಾಡಿರುವಂತಹ ಶ್ರೀಯುತ ತಿಪ್ಪೇಸ್ವಾಮಿ ಸರ್ ಪೊಲೀಸ್ ಇಲಾಖೆಯವರು ಇಂದಿನ ವರ್ಷ ನಮ್ಮ ಶಾಲೆಯಲ್ಲಿ ಅತ್ಯುತ್ತಮವಾಗಿ ಅಂಕವನ್ನು ಪಡೆದಂತಹ 3 ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ಕೊಡಲಿದ್ದಾರೆ. ಆ ವಿದ್ಯಾರ್ಥಿಗಳು MS ಮಾನಸ ಪ್ರಥಮ ಸ್ಥಾನ, MS ಕಲ್ಪನಾ ಪ್ರಥಮ ಸ್ಥಾನ, S ಮಾನಸ ದ್ವಿತೀಯ ಸ್ಥಾನ, ವೆಂಕಟೇಶ ತೃತೀಯ ಸ್ಥಾನದಲ್ಲಿ ಅಂಕಗಳನ್ನು ಪಡೆದಿರ್ತಾರೆ. ಆ 3 ವಿದ್ಯಾರ್ಥಿಗಳಿಗೆ ಶ್ರೀಯುತ ತಿಪ್ಪೇಸ್ವಾಮಿ ಸರ್ ಅವರು ಆ ಮಕ್ಕಳಿಗೆ ಬಹುಮಾನವನ್ನ ಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬನ್ನಿ ಸರ್. ಪ್ರಥಮ ಸ್ಥಾನ ಕಲ್ಪನಾ, ದ್ವಿತೀಯ ಸ್ಥಾನ ಮಾನಸ, ಹಾಗೆಯೇ ತೃತೀಯ ಸ್ಥಾನ ವೆಂಕಟೇಶ. ಈ ಕಡೆ ಬಾರ ಬಜ್ಜಿ, ಆ ಕಡೆ ಇದೆಯಾ? ಮಾನಸ ಎಸ್, ತೃತೀಯ ಸ್ಥಾನ ವೆಂಕಟೇಶ. ಈ 3 ಮಕ್ಕಳಿಗೂ ಬಹುಮಾನವನ್ನು ವಿತರಿಸಿದಂತಹ ಶ್ರೀಯುತ ತಿಪ್ಪೇಸ್ವಾಮಿ ಸರ್ ಅವರಿಗೆ ಧನ್ಯವಾದಗಳು. ಅವರ ಹೃದಯ ವೈಶಾಲ್ಯತೆ ಹೀಗೆ ಮುಂದುವರಿಯಲಿ ಅಂತ ಭಗವಂತನಲ್ಲಿ ಬೇಡುತ್ತಾ, ದೇವರವರಿಗೆ ಆಯುಷ್ಯ ಆರೋಗ್ಯವಾದ ಕರುಣಿಸಲಿ ಎಂದು ಅವರ ಮತ್ತೊಮ್ಮೆ ದೇವರಲ್ಲಿ ಬೇಡುವಂತ ಅವರಿಗೆ ಧನ್ಯವಾದಗಳು ಸರ್. ಮುಂದೆ ಶಿವಕುಮಾರ್ ಸರ್, ನಮ್ಮ ಶಾಲೆಯಿಂದ ವರ್ಗಾವಣೆಗೊಂಡಂತ ಶಿವಕುಮಾರ್ ಸರ್ ಅವರಿಗೆ BRC, BO, CRP, BRP ಸರ್ ಸನ್ಮಾನ ಮಾಡಬೇಕಾಗಿ ತಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ ಸರ್. ಈ ಶಾಲೆಯಲ್ಲಿ ಸೇವೆಯನ್ನ ಸಲ್ಲಿಸಿ ವರ್ಗಾವಣೆಗೊಂಡಂತಹ ಶಿವಕುಮಾರ್ ಸರ್ ಅವರು ವೇದಿಕೆ ಮೇಲೆ ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ ಸರ್. ಶಿವಕುಮಾರ್ ಸರ್ ಬೇಗ ಬನ್ನಿ. ಸಮಯದ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸೊಪ್ಪೆಯಲ್ಲಿ ಸೇವೆ ಸಲ್ಲಿಸಿ ಇದೀಗ ವರ್ಗಾವಣೆಗೊಂಡು ಅವರು ಮುಂದಿನ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಂತಹ ಶಿಕ್ಷಕರಿಗೆ ನಮ್ಮ BO, BRC, CRP, BRP ಇವರಿಂದ ಸನ್ಮಾನ ಕಾರ್ಯಕ್ರಮ ಇದೀಗ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಇಂದ ಸನ್ಮಾನ ಕಾರ್ಯಕ್ರಮ ತುಂಬಾ ಮಕ್ಕಳಿಗೆ ಬಡಿಸಿದಂತಹ ಮತ್ತು ಅವರ ನಿವೃತ್ತಿಯನ್ನ ಹೊಂದಿರತಕ್ಕಂತಹ ದಾಕ್ಷಿಣಮ್ಮ ಇವರಿಗೂ ಕೂಡ ನಮ್ಮ BO ಸರ್, CRP, BRP ಸರ್ ಅವರು ಸನ್ಮಾನಿಸಬೇಕಾಗಿ ತಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ ಸರ್. ಮಕ್ಕಳಿಗೆ ರುಚಿಯಾದ ಶುಚಿಯಾದ ಬಿಸಿಯೂಟ ಕಾರ್ಯಕ್ರಮವನ್ನ ಅನ್ಮತಿ ಸರ್ ಮತ್ತು BRP, CRP, BRP, BO ಸರ್, BRC ಸರ್, BRP ಮತ್ತು CRP ಗಳಿಗೆ ನಮ್ಮ ಶಾಲೆಯ STMC ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಕೂಡ ಅವರಿಗೆ ಸನ್ಮಾನಿಸಬೇಕಾಗಿ ತಮ್ಮನ್ನು ವಿನಂತಿಸಿಕೊಳ್ಳುತ್ತಾರೆ ಸರ್. ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಶಾಲೆಯ STMC ಸದಸ್ಯರು ಮತ್ತು ಅಧ್ಯಕ್ಷರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮನ್ನು ವಿನಂತಿಸಿಕೊಳ್ಳುತ್ತಾರೆ ಸರ್.
ಶಕ್ತಿಯು ನಮಗೆ